ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿಂದಲ್ಲ, ಸಾರಿ, ನಾನು ಹಬ್ಬಕ್ಕೆ ಅಂತ ಹೊರಗೆ ಹೋಗಿದ್ದೆ. ಆ ವ್ಲಾಗ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಹೊತ್ತಿನಂತೆ ಇದ್ದು ಇಲ್ಲಿಂದ ಹೊರಟ್ವಿ. ನಾನು ಹೋಗಿದ್ದು ಶುಕ್ರವಾರ ಅಂದರೆ ಶನಿವಾರದ ಬೆಳಿಗ್ಗೆ. ಶನಿವಾರ ಬೆಳಿಗ್ಗೆ ನಾನು ಬೆಳಗಿನ ಜಾವನೇ 5 ಗಂಟೆಗೆ ಎದ್ದು ಹೋಗಿದ್ದೆ. ಅದಾದಮೇಲೆ ಅಲ್ಲಿಂದ ಬಂದು ಬುಧವಾರ ಬಂದಿದ್ದು. ಸೊ ಇದಿಷ್ಟು ದಿನದ ವ್ಲಾಗು ಮಾಡೋದಕ್ಕಾಗಿಲ್ಲ ನನ್ನ ಕೈಲಿ. ನಾನು ಹೋಗಿದ್ದ ದಿವಸದ್ದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 1-2 ಕ್ಲಿಪ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ನಾನು ಅದಾದಮೇಲೆ ಎಲ್ಲ ಫುಲ್ ಕ್ಲೀನಿಂಗ್ ಆಗಿ ಹಬ್ಬದ ದಿವಸ ನಾನು ತುಂಬಿಟ್ಟು ಆರತಿ ಮಾಡ್ತಾಯಿದ್ರು ನಮ್ಮತ್ತೆ. ಆವಾಗ ಆಮೇಲೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ತುಂಬ ಕೆಲಸಗಳಿತ್ತು, ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಿತ್ತು. ಒಬ್ಬಳೇ ಹುಡುಗರನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ ದೇವರಾಣೆಗೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಮಾಡಿದರೆ ನನಗೆ ಅಲ್ಲಿ ಎಡಿಟಿಂಗ್ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಸಣ್ಣ ಪುಟ್ಟ ಒಂದು 5-10 ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಅದು ಪುಟಾಣಿದು. ಅದನ್ನು ಕೂಡ ನನಗೆ ಎಡಿಟಿಂಗ್ ಮಾಡೋದಕ್ಕಾಗಿಲ್ಲ. ಇವತ್ತು ಬಂದು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಊರಲ್ಲಿ ಹಬ್ಬ ಇದ್ದಿದ್ದು ಮಂಗಳವಾರ. ಈಗ ಹೋಯ್ತಲ್ಲ ಅಂದರೆ ನಮ್ಮ ಊರಲ್ಲಿ ಇದ್ದಿದ್ದು ಮಂಗಳವಾರ ಹಬ್ಬ ಬಂದಿತ್ತು. ಸೊ ಹಾಗಾಗಿ ನಾನು ಶುಕ್ರವಾರನೇ ಹೋಗಿದ್ದೆ. ಶುಕ್ರವಾರ ಹೋಗ್ಬೇಕಿತ್ತು. ಶುಕ್ರವಾರ ಮಿಸ್ ಆಗಿ ಅದಾದಮೇಲೆ ಶನಿವಾರ ಬೆಳಿಗ್ಗೆ ಹೊತ್ತಂತೆ ಎದ್ದು ಹೋಗಿದ್ದೆ. ಮನೆ ಕ್ಲೀನಿಂಗು, ಮೇಲ್ಗಡೆ ಅಟ್ಟ ಎಲ್ಲ ಇತ್ತು, ಅದೆಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕ್ಲೀನಿಂಗ್ ಆದಮೇಲೆ ಎಲ್ಲ ಒಂದು ವೀಡಿಯೋ ತಗೊಳ್ಳೋಣ ಆ ಥರ ಎಲ್ಲ ಆಸೆ ಇಟ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನನಗೆಲ್ಲ ಆಗಲ್ಲ. ಅಂದರೆ ಕೆಲಸ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ಮತ್ತು ಹುಡುಗರನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ನನ್ನ ಹಸ್ಬೆಂಡ್ ಕೂಡ ಬಂದರು ಜೊತೆಗೆ. ಅವರು ಕೂಡ ಎಲ್ಲ ಕ್ಲೀನಿಂಗಿಗೆ ನನ್ನ ಜೊತೆಗೆ ಹೆಲ್ಪ್ ಮಾಡಿದ್ರು. ಎಲ್ಲ ಕೆಲಸ ಆಯಿತು. ಬಟ್ ನಾನೇ ಕೈ ಬಿಟ್ಬಿಟ್ಟಿದ್ದೆ, ವೀಡಿಯೋಸ್ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಕಷ್ಟ ಆಗುತ್ತೆ ನನಗೆ ಅಂತ ಅನ್ನಿಸ್ತು. ಹಾಗಾಗಿ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಯಾಕೆಂದರೆ ಪಟ ಅಂತ ಫಸ್ಟ್ ಕೆಲಸ ಆಗಬೇಕು. ಅದಲ್ದೇ ಅಲ್ಲಿ ನೀರು ಬಿಡೋದು ಟೈಮಿಂಗ್ಸು. ಇಲ್ಲಾಂದರೆ ಬೆಂಗಳೂರಲ್ಲಿ ಟ್ಯಾಂಕ್ ಮೇಲ್ಗಡೆ ಹೊಡ್ಸ್ಕೊಂಡಿರ್ತಾರೆ, 24 hours ನೀರಿರುತ್ತೆ. ನಾವು ಯಾವಾಗ ಬೇಕಾದ್ರೂ ಯಾವ ಕೆಲಸ ಮಾಡಿಕೊಂಡ್ರು ನೀರು ಯಾವಾಗ ಬೇಕು ಅಂದ್ರೂ ಇರುತ್ತೆ. ಅಲ್ಲೇ ಹಾಗಲ್ಲ. ಬೆಳಗಿನ ಜಾವ ಒಂದು 7 ಗಂಟೆ ಬಿಟ್ಟರೆ 8 ಗಂಟೆಗೆ ನಿಲ್ಲಿಸ್ತಾರೆ, ಇಲ್ಲ 7:15 ಬಿಟ್ಟರೆ 8:15, ಈ ಥರ ಒಂದು ಅರ್ಧ ಗಂಟೆ ಇಲ್ಲ 3/4 hour ಆ ಥರ ಬಿಡ್ತಾರೆ. 1 hour ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರೊಳಗಡೆ ನಾವು ನೀರಿಗೆಲ್ಲ ಇಟ್ಕೊಬಿಡ್ಬೇಕು. ಅದಕ್ಕೆ ಈ ಸಲ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಏನೋ ಮಾಡಲಿ, ಅದೆಲ್ಲ ಹೇಳೋದು ಬೇಡ. ಅದಕ್ಕೋಸ್ಕರ ಈ ಸಲ ಫುಲ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ರ್ಯಾಂಡಮ್ ಆಗಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತಂದ್ರೂ ಇಲ್ಲ. ದೇವಸ್ಥಾನ ಹೋಗಿದ್ದ ನಾನು ಒಬ್ಬಳೇ ಹೋಗಿದ್ದೆ ನಮ್ಮ ಅತ್ತೆ ಜೊತೆ. ಸೊ ಹಾಗಾಗಿ ಅಲ್ಲಿ ಫೋನ್ ತೊಗೊಂಡು ಹೋಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಪಟ ಅಂತ ಹೊರಟೋದ್ವಿ. ಹಾಗಾಗಿ ಅಲ್ಲೂ ಕೂಡ ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ. 1-2 ಕಡೆ ಮಾತ್ರ ತೊಗೊಂಡೋಗಿರುತ್ತವ. ರ್ಯಾಂಡಮ್ ಆಗಿ ಒಂದೇ ಕಡೆ ತೊಗೊಂಡಿರೋದು, 2 ಕಡೆನೂ ತೊಗೊಳ್ಳಿಲ್ಲ. 2 ಕಡೆ, ಒಂದು ಕಡೆ ಫೋನ್ ತೊಗೊಂಡೋಗಿದ್ವಿ. ಬಟ್ ನಮ್ಮ ಚಿನ್ನಿ ಇಟ್ಕೊಂಡಿದ್ಲು, ಅವಳೆಲ್ಲೋ ಇದ್ಲು, ನಾನೆಲ್ಲೋ ಇದ್ದೆ. ಹಾಗಾಗಿ ಅಲ್ಲೂ ಕೂಡ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಿ ಆಂಟಿ, ನಮ್ಮ ಚಿಕ್ಕಪ್ಪ ಎಲ್ಲರೂ ಬಂದಿದ್ರು. ಬಟ್ ಯಾರನ್ನು ತೋರಿಸೋದಕ್ಕಾಗಲಿಲ್ಲ. ಅಡುಗೆ ಮಾಡಬೇಕಾದ್ರೆ 1-3 ಜನ ಕಂಡಿದ್ದಾರೆ. ನಮ್ಮ ಚಿನ್ನಿಗೆ ವೀಡಿಯೋ ಮಾಡು ಹಂಗೆ ರ್ಯಾಂಡಮ್ ಆಗಿ ಅಂತ ಅಂತಿದ್ದೆ. ನಾನು ತೊಂಬಿಟ್ಟನೆಲ್ಲ ಅಂದರೆ ನಾಷ್ಟ ಮಾಡಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ದು. ನಾಷ್ಟ ಎಲ್ಲ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದೆ. ತೊಂಬಿಟ್ಟು ಆರ್ತಿದ್ದೆ ನನ್ನ ಜೊತೆ ಬಂದಿದ್ಲು. ಅದಾದಮೇಲೆ ಬಂದು ರ್ಯಾಂಡಮ್ ಆಗಿ 1-2 ಕ್ಲಿಪ್ಪಿಂಗ್ ತೆಗೆದಿದ್ದಾಳೆ. ಊರಿಗೆ ಹೋಗಿರೋಂಥ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ಮಾತ್ರ ಇದೆ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ನೋಡಿ. ಬಾಯ್ ಮಾಡಜ್ಜಿ, ಬಾಯ್ ಮಾಡಿ. ಬಾಯ್ ಮಾಡು. ಇವಾಗಾಯ್ತು, ಸರಿ, ಬಾಯ್. ಬೆಳಗ್ಗೆನೇ 5 ಗಂಟೆಗೆ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಬೆಳಿಗ್ಗೆ ಹೊತ್ತು ಈಗೀಗಂತೂ. ಹಾಗಾಗಿ ಇಬ್ರಿಗೂ ಸ್ವೆಟರ್ ಹಾಕ್ಬಿಟ್ಟಿದೆ. ನಮ್ಮ ಚಿರು ಬೇಡ ಅಂತ ಅಂದ್ಬಿಟ್ಟು ಕೈಲೇ ಇಟ್ಕೊಂಡಿದ್ದ. ಆದರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋವರೆಗೂ ಮುಂದೆಗಡೆನೇ ಕೂತಿದ್ನಲ್ಲ, ಚೆನ್ನಾಗಿ ಥಂಡಿ ಹೊಡಿತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಅಪ್ಪ ಸ್ವೆಟ್ರ್ ಹಾಕು ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಕೈಲಿ ಹಾಕಿಸ್ಕೊಂಡು, ನಾನು ಈಚೆನೇ ಎತ್ತಿಟ್ಕೊಂಡಿದ್ದೆ, ಹಾಕೊಂಡೆ ಕರ್ಕೊಂಡು ಹೋಗೋಣ ಅಂತ. ಅವ್ನು ಹಾಕಿಸ್ಕೊಳ್ಳಿಲ್ಲ. ಆದರೆ ಅಲ್ಲಿಗೆ ಹೋದ್ಮೇಲೆ ನೋಡ್ತಾ ಇರ್ಬೋದು, ಹಾಕ್ಕೊಂಡು ಕೂತಿದ್ದಾನೆ ಗಾಡಿ ಮೇಲೆ. ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಅವನಿಗೆ. ಚಂದ ಚಳಿನಾ. ಅದಾದಮೇಲೆ ಬಸ್ ಬಂತು. ಸೊ ಹೊತ್ಕೊಂಡು ಹೊರಟ್ವಿ ನಾವು. ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ರಶ್ ಇರಲ್ಲ ಅಂತ ಅಂದ್ಕೊಂಡೆ, ಅಂದರೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಒಂದು 2-3 ಸ್ಟಾಪ್ ಆದಮೇಲೆ ನಮಗೆ ಕಂಡಕ್ಟ್ರದೇ ಒಂದು ಸೀಟ್ ಬಿಡಿಸ್ಕೊಟ್ರು.
ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಹೋಗೋದು, ಜನ ರಶ್ ಇದ್ದಾಗ. ಸೀಟ್ ಇದ್ರೇನೋ ಹೆಂಗೋ ಹೋಗ್ಬಿಡ್ಬೋದು. ಅದು ಅಲ್ಲದೆ ನಮ್ಮ ಚಿರುನು ಮನಿಕತಾನೆ, ಬೆಳ್ಳಿನೂ ಮನಿಕೋತಾನೆ. ಎಷ್ಟು ಹಿಂಸೆ ಆಯಿತು ಅಂತಂದರೆ ಪಾಪ ಬೇರೆಯವ್ರ ಹತ್ರನೂ ಹೋಗೋದೇ ಇಲ್ಲ ನಮ್ಮ ಚಿರು. ಮನ್ಗಿದ್ದಾಗ ಒಂದು ಸ್ವಲ್ಪ ಹೊತ್ತು ನಾನು ಅಲ್ಲಿ ಪಕ್ಕದಲ್ಲೇ ನಿಂತಿದ್ದೆ ಅಂತ 1-2 ಸ್ಟಾಪ್ವರೆಗೂ ನಿಂತಿದ್ನಲ್ಲ, ಆವಾಗ ನಿಂತಿದ್ದವನು ಹಿಂದೆಗಡೆ ಸೀಟ್ ಸಿಕ್ತು ಅಂತ ಬಂದು ಕುತ್ಕೊಂಡ್ಮೇಲೆ ಹಿಂದೆಗಡೆ ಎಲ್ಲೋ ಹೊಂಟೋಗಳು ಅಂತ ಉಳ್ಕೊಂಡು ಎದ್ದೆ ಬಿಟ್ಟ. ಅದಾದಮೇಲೆ ಬಂದು ನನ್ನ ತೊಡೆ ಮೇಲೆ, ಇಬ್ಬರೂ ತೊಡೆ ಮೇಲೆ ಮನ್ಸ್ಕೊಂಡಿದ್ದೆ. ಒಂದು ಕಡೆ ಅವನು. ಅದಾದಮೇಲೆ ಒಂದು ಕೌಡ್ಲೆ ಹತ್ರ ಸುಮಾರು ಜನ ಇಳ್ಕೊಂಡ್ರು. ಅದಾದಮೇಲೆ ಬತ್ತ ಆಬ್ಲುವಾಡಿಲಂತೂ ಇನ್ನೂ ಸಿಕ್ಕಾಬಟ್ಟೆ ಜನ ಖಾಲಿ ಆಗೋದು. ಯಾಕೆಂದರೆ ಆಬ್ಲುವಾಡಿಲಿ ಹಬ್ಬ ಇದ್ದಿದ್ದು, ಸಿಕ್ಕಾಬಟ್ಟೆ ಜನ ಬಂದಿರಲ್ಲ. ಸೊ ಆಲ್ಮೋಸ್ಟ್ ಆಬ್ಲುವಾಡಿಲಿ ಇಳ್ಕೊಬಿಟ್ರು. ಅದಾದಮೇಲೆ ಏನೇನು ಮಾಮೂಲಿ ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ಇರ್ತಾರಲ್ಲ, ಸೊ ಕಾಲೇಜ್ಗೆ ಹೋಗೋ ಹುಡುಗರು ಹತ್ತಾ ಇದ್ರು ಅಷ್ಟೇ. ಅದೇನು ಜಾಸ್ತಿ ಜನ ಇರಲ್ಲ. ಹಾಗಾಗಿ ಆರಾಮಾಗಿ ಹೋದ್ವಲ್ಲ ಆಬ್ಲುವಾಡಿಯಿಂದ. ಇದು ನಮ್ಮ ಕಾವ್ಯರವರು, ಅಲ್ಲೇ ಹಬ್ಬ ನಡೀತಾ ಇರೋದು. ಸೊ ನಾವು ಹೋಗಬೇಕಿತ್ತು, ಆದರೆ ನನ್ನ ಮನೆ ಕೆಲಸಗಳು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾನು ಇಲ್ಲ ಆಗಲ್ಲ ಈ ಸಲ ಅಂತ ಅಂದ್ಬಿಟ್ಟು ಹೊರಟೆ. ಬೆಳ್ಳಿನೂ ಕೊಂಡ್ರಿಸ್ಕೊಂಡಿದ್ದೆ. ಅವನು ಮನಿಕೋತೀನಿ ಅಂತ ಅಂದ್ಬಿಟ್ಟು, ಅಂದರೆ ತೂಗುಡ್ಸ್ದಂಗೆ ಮಾಡ್ತಾಯಿದ್ವಲ್ಲ, ಅವ್ರ ಅಣ್ಣನ ಹಂಗೆ ಹೊರಗಿಸ್ದೆ. ಚೆನ್ನಾಗಿ ಆಟ ಆಡ್ಕೊಂಡು ಬಂದ. ಮಾತ್ರ ಚೆನ್ನಾಗಿ ನಿದ್ದೆನೂ ಮಾಡಿಕೊಂಡ್ರು, ಆರಾಮಾಗಿ ಕೂತಿದ್ರು. ಆದರೆ ಸೀಟ್ ಸಿಗೋವರೆಗೂ ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಜನ ಇಳ್ದಾದ್ಮೇಲೆ ಚಿರುಗೂ ಕೂಡ ಸೀಟ್ ಸಿಕ್ತಲ್ಲ, ಆರಾಮಾಗಿ ಕೂತ್ಕೊಂಡ ಅವನು ಕೂಡ. ಬಸ್ ಇಳಿದು ಆಟೋದಲ್ಲಿ ಬಂದು ಅದಾದಮೇಲೆ ದೋಸೆ ಕೂಡ ಮಾಡಿದರು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ನಾನು ತಿಂದು ಅವ್ರಿಗೂ ಹಂಗೆ ತಿನ್ನಿಸ್ಕೊತಾ ಇದ್ದೆ. ಮಾಡು ಚಂದು, ಪ್ಲೀಸ್ ಪ್ಲೀಸ್ ಪ್ಲೀಸ್. ವಾರ್ಡ್ರೋಬ್ಗೆ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀವಿ. ಈಗ ತಾನೇ ಮೆಲೋಡಿ ಚಾಕ್ಲೇಟ್ ತಿಂದು ಕೂತ್ಕೊಂಡು ನೀರು ಖಾಲಿ ಮಾಡ್ತಾನೆ ನೋಡು. ಬೆಳ್ಳಿ ಚಾಕ್ಲೇಟ್ ತಿಂದ ಎಲ್ಲ ಚಾಕಿ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ ಫಸ್ಟು, ಆಮೇಲೆ ಕಸ ಗುಡಿಸ್ಕೊಳ್ಳೋಣ ಅಂತ. ನಾವು ತಂದಿರೋ ಬ್ಯಾಗಿದು ಅಮ್ಮ. ಸರಿ, ಒಂದು ಕಡೆಯಿಂದ ಧೂಳ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಇಷ್ಟು ಅಂಟ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಬೇಕು. ಅದ್ರ ಮೇಲೆ ಮಾತ್ರ ಹಾಸ್ಕೊಂಡೆ ಎಲ್ಲ ಕ್ಲೀನ್ ಮಾಡಬೇಕು. ಮೇಲ್ಗಡೆ ಅಟ್ಟ ಇದೆ, ಅಟ್ಟದಲ್ಲೆಲ್ಲ ಧೂಳು ಗುಡಿಸ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿದ್ದವೆಲ್ಲ ತೆಗ್ದಾಕಿರೋದು ಇಷ್ಟು ಡಸ್ಟ್ ಎಲ್ಲೆಲ್ಲ ವೇಸ್ಟೇಜ್ ಐತೆ ಅದೆಲ್ಲ. ನಮ್ಮ ಮತ್ತೆ ಕುತ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿದ್ದಾರೆ ಅಲ್ಲಿ. ನಾಳೆ ಹಬ್ಬ, ನಾಡ್ದಲ್ವಾ ಅಥವಾ ಮಂಗಳವಾರ, ಅದಕ್ಕೆ ತಂದಿರಲ್ಲ ಹಾಗೆ ಬಿಡಿಸಿಟ್ಕೊಂಡಿದ್ದಾರೆ. ಈಗ ಒಂದೊಂದು ಕಡೆಯಿಂದ ಕ್ಲೀನಾಗೆಲ್ಲನೂ ಇದು ಎಕ್ಸ್ಟ್ರಾ ಬಟ್ಟೆ ಇದೇನಿದೆ ಇದೆಲ್ಲ ರಗ್ಗಳು ಮತ್ತು ಬಟ್ಟೆಗಳಿದ್ದು, ಸೊ ಅದೆಲ್ಲ ತುಂಬಿಟ್ಟಿದ್ದೀನಿ. ಒಗೆಯೋಕ್ಕೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇನ್ನು ಕಸ ಗುಡಿಸ್ಕೊಂಡು ಒಂದ್ಸಲ ಇವತ್ತೆಲ್ಲ ಫುಲ್ಲು ಕಸ ಗುಡಿಸಿ ಧೂಳು ಗುಡಿಸ್ಕೊಂಡು ಕಸ ಗುಡಿಸ್ಬಿಡ್ತೀನಿ. ನೋಡೋಣ, ಆದರೆ ಸಂಜೆ ಒಂದು ಟೈಮ್ ಒರೆಸ್ಕೋತೀನಿ, ಇಲ್ಲಾಂದರೆ ನಾಳೆನೇ ಮತ್ತೆ ಸ್ಟಾರ್ಟ್ ಮಾಡಬೇಕು ಒರೆಸೋದಕ್ಕೆ. ಈಗೆಲ್ಲ ಒಂದಷ್ಟು ಚೇರಲ್ಲಿ ಒಗ್ದಿರೋ ಬಟ್ಟೆಗಳು ಇಟ್ಟಿದ್ದಾರೆ ನಮ್ಮತ್ತೆ. ನಾನು ನೋಡಲೇ ಇಲ್ಲ, ಗುಡ್ಸಾಕ್ಬಿಟ್ಟಿದೆ, ಧೂಳೆಲ್ಲ ತುಂಬ್ಕೊಂಡೈತಿ. ಈಗ ಒದ್ರುಕೊಂಡು ಮಡ್ಚ್ಕೋತಾ ಇದ್ದೀನಿ. ಅವ ಸಂಜೆ ಎಲ್ಲ ಕೆಲಸ ಆದಮೇಲೆ ನೆನೂ ಕೂಡ ಒರೆಸ್ಕೊಂಡೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಹಬ್ಬದ ದಿನ ಮಂಗಳವಾರ. ನಮ್ಮ ಅತ್ತೆ ತೊಂಬಿಟ್ಟನಾರ್ತಿಗೆ ರೆಡಿ ಮಾಡ್ತಿರೋ. ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಫೋಟೋ ರೆಡಿ ಮಾಡ್ತಾಯಿದ್ದೆ. ಅದಾದಮೇಲೆ ತೊಂಬಿಟ್ಟನಾರ್ತಿ ಹೊತ್ಕೊಂಡು ಬಂದಿದ್ವಿ. ಇಲ್ಲಿ ಟಮಟೆ ಸೌಂಡಿಗೆ ನಮ್ಮ ಬೆಳ್ಳಿನೂ ಚಿರುನೂ ಕುಣಿತಾಯಿದ್ರು. ಅದೇಂತ ಗೊತ್ತಿಲ್ಲ, ಸ್ಟಾಪ್ ಮಾಡಿಬಿಟ್ರು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ. ಅದಾದಮೇಲೆ ಸ್ವಲ್ಪ ಜಿಡಿ ಕೂಡ ಬರ್ತಾಯಿತ್ತು. ಅದೆಲ್ಲ ಜೋರಾಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಜೋರೇನಾಗಲಿಲ್ಲ, ಸಣ್ಣ ಜಿಡಿ ಬಂದುಬಿಟ್ಟು ಹೊರಟೋಯ್ತು. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಉದ್ದಕ್ಕೂ ಇಟ್ಕೊಂಡು ನಿಂತಿದ್ದೀವಿ. ನಾನಂತೂ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಕೋತೀನಿ, ನಿಜವಾಗ್ಲೂ ಆಗಲೇ ಇಲ್ಲ. ನನಗೆ ರೆಡಿ ಆಗೋಕ್ಕೆ ಟೈಮೇ ಸಿಗಲಿಲ್ಲ. ನಿಜವಾಗ್ಲೂ ಡ್ರೆಸ್ಸಲ್ಲೇ ಎತ್ಕೊಂಡು ಹೊಂಟೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಮೊದಲೇ ಇಲ್ಲಿಂದನೇ ಕರ್ಕೊಂಡೋಗಿದ್ರು ಸೀರೆ ತಗೋ ಅಂತ. ಅದಕ್ಕೋಸ್ಕರ ಸೀರೆ ತೊಗೊಂಡು ಹೋದೆ. ಬಟ್ ಸೀರೆ ಹಾಕ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ನಮ್ಮ ಅತ್ತೆ ಒಂದು ಕಡೆ ಕಾಲೇ ಪೂಜೆ ಮಾಡಿಸ್ಕೊಂಡು ಹೊಂಟೋಗಿದ್ದಾರೆ ಅಂತ ಅಂದ್ಬಿಟ್ಟು ಕೂಗ್ತಾಯಿದ್ರು. ನಾನು ಒಂದೇ ಸಮಯ ಎಲ್ಲ ರೆಡಿ ಮಾಡಿಬಿಟ್ಟು ಬಂದು ಸೀರೆ ಉಡ್ಕೋತಾ ಇದ್ದಾರೆ. ಸೀರೆ ಉಟ್ಕೊಂಡು ಏನು ಆ ಡ್ರೆಸ್ಸಿಗೆ ಹಣೆಗಿಕ್ಕಿದ್ದೆ ತಲೆಗೆ ಬಚ್ಚಿದ್ದೆ. ಸೊ ಅದೇ, ಇನ್ನೇನು ಹಾಕಲಿಲ್ಲ. ಒಂದು ಕ್ರೀಮ್ ಹಾಕಲಿಲ್ಲ, ಒಂದು ಲಿಪ್ಸ್ಟಿಕ್ ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಹಂಗೆ ಎತ್ಕೊಂಡು ಓಡೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಹುಡುಗರಿಗೆ ಈ ಹಬ್ಬಗಳಲ್ಲಿ ಕಾಯಿ ಹೊಡೆಯೋದೇ ಒಂಥರ ಸಿರಿ.
ಎಷ್ಟು ಫಾಸ್ಟಾಗಿ ಹೊಡಿತಾ ಇರ್ತಾರೆ ಅಂದರೆ ನಾನು ಜಾಸ್ತಿ ಹೊಡಿಬೇಕು ಅಂತ ಎಲ್ಲರ ತಟ್ಟೆಯಲ್ಲಿ ಎತ್ಕೊಬಂದಿರೋದು ಪಟ ಅಂತ ಹೊಡಿದು ತೊಗೊಂಡೋಗಿಡೋದು ಈ ಥರ ಮಾಡ್ತಾ ಇರ್ತಾರೆ. ಇನ್ನೂ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಅಲ್ಲಿಂದ ಬಂದಮೇಲೆ ನಮ್ಮ ಅಮ್ಮವರೆಲ್ಲ ಅಡುಗೆಯನ್ನು ಸ್ಟಾರ್ಟ್ ಮಾಡಿದರು. ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅಜ್ಜಿ, ನಮ್ಮ ಅಕ್ಕವರತ್ತೆ ಮತ್ತು ನಮ್ಮ ಅತ್ತೆ ಎಲ್ಲ ಕುತ್ಕೊಂಡು ಅಂದರೆ ನಿಂತ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಕೊಟ್ಟಿಗೆ ಮನೇನ ಏನು ಮಾಡಿದ್ವಿ ಅಂತ ಅಂದರೆ ಕ್ಲೀನಾಗಿ ತೊಳೆದ್ಬಿಟ್ಟಿದ್ವಿ. ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಅಡುಗೆ ಮನೆ ದೊಡ್ಡದಾಗೆ ಇದೆ, ಆರಾಮಾಗಿ ಮಾಡ್ಬೋದು. ಬಟ್ ಅಡುಗೆ ಮನೇಲಿ ಮಟನ್ನು ಚಿಕನ್ನು ನಮ್ಮ ಅತ್ತೆ ಮಾಡಲ್ಲ. ಹಾಗಾಗಿ ಕೊಟ್ಟಿಗೆ ಮನೆಯನ್ನು ನಿನ್ನೆ ದಿನವೂ ಇವತ್ತು ಹಬ್ಬ ಅಂದರೆ ನೆನ್ನೆ ನೈಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟಿದ್ವಿ. ಬ್ರಷಲ್ಲೆಲ್ಲ ಉಜ್ಜಿ ಗೋಡೆ ಎಲ್ಲ ಉಜ್ಜಿಬಿಟ್ಟು ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆನೂ ಕೂಡ ಎದ್ದು ತೊಳೆದ್ರು. ಆದರೆ ಏನಾಯಿತು ಅಂದರೆ ಅದಿನ್ನೊಂದು ಸ್ವಲ್ಪ ಒಣಗಬೇಕು ಅನ್ನೋಷ್ಟು ಟೈಮ್ ಆಗೋಯಿತು. ತುಂಬ ಬೇಗನೆ ತೊಳೆದಿದ್ರೆ ಡ್ರೈ ಆಗಿರೋದು. ಈ ಕಡೆ ಎಲ್ಲ ಡ್ರೈ ಆಗಿತ್ತು, ಆ ಕಡೆ ಸೈಡೆಲ್ಲ ನೀರು ಕೈ ಆಡ್ಸೋದಕ್ಕೆಲ್ಲ ನೀರು ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ನೀರು ಇಟ್ಕೊಂಡಿದ್ವಿ. ಅದು ಬತ್ತ ಓಡಾಡ್ತಾ ಈ ಕಡೆಗೆ ಆಗೋಯಿತು. ಒಂದು ಗೋಣಿ ಚೀಲನಾರು ಆ ಕಡೆ ಹಾಕಬೇಕಿತ್ತು, ನಾವು ಓಡಾಡಬೇಕಾದ್ರೆ ಕಾಲು ಒರೆಸ್ಕೊಂಡು ಓಡಾಡಿ ಅಂತ. ಬಟ್ ಆಗಲಿಲ್ಲ. ಹಾಗಾಗಿ ಫುಲ್ ರಚ್ ಮಾಡ್ಕೊಬಿಟ್ರು. ಅದಾದಮೇಲೆ ಅಡುಗೆನ ಒಂದೊಂದೇ ಮಾಡ್ಕೋತಾ ಇದ್ದಾರೆ. ನಮ್ಮ ಅಮ್ಮ, ನಮ್ಮ ಆಂಟಿ, ನಮ್ಮಮ್ಮ ಹೇಳಿದ್ನಲ್ಲ, ನಮ್ಮ ಅಮ್ಮ, ನಮ್ಮ ಆಂಟಿ, ನಮ್ಮ ಅತ್ತೆ, ನಮ್ಮ ಅಕ್ಕರತ್ತೆ, ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು. ನಮ್ಮ ಅಜ್ಜಿ ಕೂಡ ಬೇಗನೆ ಬಂದರು. ಇವರೆಲ್ಲ ನಮ್ಮ ಅಮ್ಮವರೆಲ್ಲ ಬರೋಕ್ಕಿಂತ ಮುಂಚೆ ನಮ್ಮ ಅಜ್ಜಿನೇ ಬಂದಿದ್ದು. ಅದಾದಮೇಲೆ ನಮ್ಮ ಬೆಳ್ಳಿ ಕೊಟ್ಟು ಸ್ನಾನ ಮಾಡಿಸಿರಲಿಲ್ಲ ನಾನು, ಅದಕ್ಕೆ ಈಗ ಸ್ನಾನ ಮಾಡಿಸ್ಕೊತಾ ಇದ್ದೀನಿ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಂದು ಅವನಿಗೆ ಫಸ್ಟ್ ಸ್ನಾನ ಮಾಡಿಸ್ಬಿಟ್ಟೆ. ನಮ್ಮ ಬೆಳ್ಳಿ ಮತ್ತು ನಮ್ಮ ಸೀರೆ ಇಬ್ರಿಗೂ ಮಾಡಿಸಿರಲಿಲ್ಲ ನಾನು. ಯಾಕೆಂದರೆ ತೊಂಬಿಟ್ಟನಾರ್ತಿ ಎತ್ಕೊಂಡು ಹೋಗೋಕ್ಕೆ ನನಗೆ ಸೀರೆ ಉಟ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಅಷ್ಟು ಟೈಮ್ ಹೋಗ್ಬಿಟ್ಟಿತ್ತು. ನಾಷ್ಟ ಎಲ್ಲ ಪ್ರಿಪೇರ್ ಮಾಡಿ ನಾನು ಆಮೇಲೆ ತೊಂಬಿಟ್ಟನಾರ್ತಿ ಎತ್ಕೊಂಡೋಗಿದ್ದು. ಈಗ ನಮ್ಮ ಬೆಳ್ಳಿ ಕೂಡ ಫುಲ್ ಫ್ರೆಶ್ ಅಪ್ ಆಗಿದೆ ನೋಡಿ. ರೆಡಿ ಆಗಿದೆ. ತಲೆ ಒಂಚೂರು ಬಾಚಿದೆ ಅಷ್ಟೇ, ಆದ್ರೂ ಮುದ್ದ ಕಾಣ್ತಾ ಇದೆ. ನೋಡಿ ಏಮಂತಾನು ಇವನು ಒಂದೇ ತರ ಹಾಕೊಂಬಿಟ್ಟವ್ರೆ. ಬಾಯ್ ಮಾಡು ಬೆಳ್ಳಿ, ಬಾಯ್ ಬಾಯ್ ಬೆಳ್ಳಿ. ನಮ್ಮ ಬೆಳ್ಳಿಗೆ ಎಷ್ಟು ಮಟ್ಟಕ್ಕೆ ಕೋಪ ಬರುತ್ತೆ ಅಂತ ಅಂದ್ಬಿಟ್ಟು ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದೇ ಸಮ ಓಯ್ ಅಂತ ಆಯ್ತು. ನನಗೆ ಸಮಾಧಾನ ಆಗಬೇಕು ಅಲ್ಲಿವರೆಗೂ. ಅದಾದಮೇಲೆ ನಾವೇನಾದ್ರು ಮಾತಾಡೋಕೆ ಹೋದರೆ ಮತ್ತೆ ಓಯ್ ಅಂತಂದರೆ ನಾವು ಸೈಲೆಂಟ್ ಆದರೆ ಮಾತ್ರ ಸೈಲೆಂಟ್ ಆಗೋದು. ಅದಾದಮೇಲೆ ಇಕ್ಳೆ ಎಸ್ತಾ ಅಂತ ಗಾಡಿ ಎತ್ಕೊಂಡು ಹೊಂದಿಸ್ಕೊಂಡು ಗಾಡಿದ್ದು. ಅದಾದಮೇಲೆ ಎತ್ಕೊಬಂದು ಆ ಇಕ್ಳದಲ್ಲೇ ಹೊಡೆದ್ಬಿಟ್ಟ. ಅದಾದಮೇಲೆ ಸುಮ್ಮನೆ ಸಮಾಧಾನ ಆದ. ಏನಕ್ಕೆ ಊಟ ಮಾಡ್ದಾಗ ಮರ್ತೋದೆ. ಅದಾದಮೇಲೆ ಲಾಸ್ಟಲ್ಲಿ ಮುದ್ದೆ ಕಟ್ಕೋತಾ ಇದ್ದೀವಿ. ನಮ್ಮ ಅಮ್ಮ, ನಮ್ಮ ಅತ್ತೆ ಮತ್ತು ನಾನು, ನಮ್ಮ ಚಿನ್ನು ಕೂಡ ಕಟ್ತಾಯಿದ್ಲು. ಆದರೆ ಫಸ್ಟ್ ವಿಡಿಯೋ ಅಲ್ಲ, ಕಾವ್ಯ ಅನಿಸುತ್ತೆ ಮಾಡ್ತಾ ಇರೋದು. ನಮ್ಮ ಚಿನ್ನಿನೂ ಕೂಡ ಕಟ್ತೀನಿ ಅಂತ ಕೂತ್ಕೊಂಡು 4 ಜನನೂ ಮುದ್ದೆ ಕಟ್ತಾ ಇದ್ದೀವಿ. ಇಲ್ಲಿ ಮೊಟ್ಟೆ ಬಿಡಿಸ್ತಾ ಇದ್ದಾರೆ. ಮೊಟ್ಟೆ ಮಾತ್ರ ತುಂಬಾ ದಪ್ಪ ಇದೆ ಬಿಡಿ. ಎಷ್ಟು ದಪ್ಪ ಯಪ್ಪ, ನನಗಂತೂ ನಿಜವಾಗ್ಲೂ ಮೊಟ್ಟೆ ನೋಡಿ ಸಾಕಾಗೋಯ್ತು. ಸಿಕ್ಕಾಬಟ್ಟೆ ಸಣ್ಣ ಅಂದರೆ ನಾಟಿ ಕೋಳಿ ಮೊಟ್ಟೆ ಬರ್ತದೆ ಆ ಸೈಜು ಇರಲಿಲ್ಲ. ಅವು ತುಂಬ ಸಣ್ಣ ಇತ್ತು. ಅದಕ್ಕೆ ನಾನು ಊಟ ಮಾಡಬೇಕಾದ್ರೆ ನನಗೆ 2 ಹಾಕ್ಬಿಟ್ಟಿದ್ರು, ನಾನು ಮಟನ್ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಚಿಕನ್ ಗೊಜ್ಜು ಮತ್ತು 2 ಮೊಟ್ಟೆ. ನಮ್ಮ ಅಮ್ಮವ್ರು ಹೋಗಬೇಕಾದ್ರೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಮ್ಮ ಬೆಳ್ಳಿ ಊಟ ಒಂದು ಸಪ್ರೇಟಾಗಿ ಬೇಕು ಅಂತ ಅನ್ನೋದಕ್ಕೆ ಅವನಿಗೆ ತಟ್ಟೆಗೆ ಹಾಕಿ ಅನ್ನ ಹಾಕಿ ಕುಂಡ್ರಿಸಿದ್ವಿ. ಒಂದೊಂದ್ಸಲ ಈ ಥರ ಆಟ ಮಾಡ್ತೀನಿ, ನಂಗೆ ಸಪ್ರೇಟಾಗಿ ಬೇಕು ಅಂತ ಅಂದ್ಬಿಟ್ಟು. ಸೊ ಹೆಂಗೆ ಕೂತ್ಕೊಂಡು ಊಟ ಮಾಡ್ತಾನೆ ಅಂತ ಕೊಟ್ಟಿದ್ವಿ. ನಮ್ಮ ಶಶಿ ಕೂಡ ಊಟ ಮಾಡ್ಕೊಂಡು ಕೂತಿದ್ದ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮನೆ ಕೆಲಸ ಎಲ್ಲ ನೀರು ಬಿಟ್ಟಿದ್ರು ಅಂತ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೆ. ಬೆಳಗ್ಗೆನೇ ಅಡುಗೆ ನಾಷ್ಟನೂ ಮಾಡಿರಲಿಲ್ಲ. ನೀರು ನಿಲ್ಲಿಸಿದ್ಮೇಲೆ ಅದಾದ್ಮೇಲೆ ಬಂದು ಪಟ ಅಂತ ಚಿತ್ರಾನ್ನ ಮಾಡಿಕೊಟ್ಟೆ. ಅವರು ಕೂಡ ಹೊರಡ್ತಾಯಿದ್ರು. ಹಾಗಾಗಿ ಅವ್ರಿಗೆ ಮಾಡಿಕೊಟ್ಟೆ ಚಿತ್ರಾನ್ನ. ಊಟ ಮಾಡ್ಕೊಂಡು ಅವ್ರು ಹೊರಟ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಬಂದಿದ್ದು ಒಂದು 3 ಗಂಟೆಗೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಯಾಕೆಂದರೆ ಮಿಸ್ ಆಗಬಾರ್ದು ಬಸ್ಸು ಅಂತ ಅಂದ್ಬಿಟ್ಟು. ಹುಡುಗರಿಗೆ ಸ್ಕೂಲ್ಗೆ ಆಲ್ರೆಡಿ ಶುಕ್ರವಾರನೇ ರಜೆ ಹಾಕ್ಸ್ಬಿಟ್ಟಿದ್ದೆ ನಮ್ಮ ಚಿರುಗೆ, ಹೋಗೋಣ ಅಂತ ಅಂದ್ಕೊಂಡು. ಹಾಗಾಗಿ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕರತ್ತೆ ಎಲ್ಲ ಕುತ್ಕೊಂಡಿದ್ದೀವಿ ಬಸ್ ಸ್ಟ್ಯಾಂಡಿಗೆ ಬಂದು. ಅಲ್ಲಿಂದ ಬಂದ ಮೇಲೆ ನೋಡಿ, ಸೊ ನೋಡ್ಕೊಬಂದ್ರಲ್ಲ, ಈ ಥರ ಇತ್ತು ನಮ್ಮ ಹಬ್ಬ, ಅಂದರೆ ನಮ್ಮ ಊರ ಹಬ್ಬ. ನೆಕ್ಸ್ಟ್ ಡೇ ಅಂದರೆ ಅಲ್ಲಿ ಸ್ವಲ್ಪ ಕಷ್ಟ ನನಗೆ. ಏನು ಅಂದರೆ ಅಲ್ಲಿ 24 hours ಅನ್ನೋದು ನೀರಿರಲ್ಲ ಅಲ್ವಾ. ಹಾಗಾಗಿ ನನಗೆ
ಅಲ್ಲಿ ಕೆಲಸ ಮಾಡೋದೇ ಸ್ವಲ್ಪ ಹಿಂಸೆ ಅನಿಸ್ತದೆ. ಅಂದರೆ ಇಲ್ಲಾದರೆ ಯಾವಾಗ ಯಾವ ಕೆಲಸ ಮಾಡಿದ್ರೂ ನಡೆಯುತ್ತೆ. ಅಲ್ಲಿ ಹಂಗಲ್ಲ, ನೀರು ಬಿಡೋ ಟೈಮಲ್ಲಿ ನೀರಿಗೆ ಸಂಬಂಧಪಟ್ಟಿರೋ ಕೆಲಸಗಳಾಗ್ಬಿಡ್ಬೇಕು. ಅದಾದಮೇಲೆ ನಾವು ಬೇರೆ ಕೆಲಸ ಮಾಡ್ಕೊಬಿಡ್ಬೇಕು. ಹಾಗೆ ಅಂದರೆ ನಮ್ಮ ಅತ್ತೆಯವರೆಲ್ಲ ಅವ್ರು ರೂಢಿ ಆಗಿಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಅವ್ರದ್ದೊಂದು ಏನು ಅವ್ರ ಲೈಫ್ ಸ್ಟೈಲ್ಸ್ ಚೇಂಜ್ ಇರುತ್ತೆ ನಮಗಿಂತ. ಅವ್ರದ್ದೊಂಥರ ಇರುತ್ತೆ, ನಮ್ಮದೊಂಥರ ಇರುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಅಲ್ಲಿಗೆ ಹೋದಾಗ ಕೆಲಸಗಳು ಎಲ್ಲ ಮಾಡ್ಕೊಡೋದು ಅಷ್ಟೇ. ಈಗ ಅಲ್ಲಿಂದ ಹೋಗಿ ಬಂದ. ಸೊ ಅದಾದಮೇಲೆ ಒಂದು ಇನ್ಸಿಡೆಂಟ್ ಆಯಿತು. ಅದೇನು ಅಂತಂದರೆ ನನ್ನ ಹಸ್ಬೆಂಡ್ದು ಬ್ರಾಸ್ಲೆಟ್ಟು ಮತ್ತು ಸರನ ಮಿಸ್ ಮಾಡಿಬಿಟ್ಟಿದ್ದೆ. ಎಂಥ ಕೆಟ್ಟ ದಿನ ಅಂತ. ಅದು ನಮ್ಮ ಮನೇಲಿ ಅವ್ರು ಹುಡುಕಿರೋ ಜಾಗ ಇಲ್ಲ, ಎಲ್ಲ ಕಡೆ ಹುಡುಕ್ಬಿಟ್ಟಿದ್ದಾರೆ. ಅದು ಮಿಸ್ ಆಗಿ ಒಂದು ಕಡೆ ಸಿಗಾಕೋಗ್ಬಿಟ್ಟಿದೆ. ನನಗೆ ನಿಜ ಈಗ ಹೇಳಬೇಕಾದ್ರೆ ನಗ ಬರ್ತಾಯಿದೆ. ಆದರೆ ಎಷ್ಟು ಟೆನ್ಷನ್ ಆಗಿತ್ತು, ಎಷ್ಟು ಅಳು ಬರ್ತಿತ್ತು, ಎಷ್ಟು ದೇವರೇ ನೆನೆಸ್ಕೊಂಡಿದ್ದೀನಿ ಅಂದರೆ, ನಾನು ತುಂಬ ಬಲವಾಗಿ ನಂಬ್ತಾ ಇದ್ದೀನಿ ಈಗೀಗ ಅಂತ ಅಂದರೆ ರಾಘವೇಂದ್ರ ಸ್ವಾಮಿನ. ನನಗೆ ರಾಘವೇಂದ್ರ ಸ್ವಾಮಿ ಹೇಳ್ತಿದ್ದಂಗೆ ನನಗೊಂಥರ ಕಣ್ಣಲ್ಲೆಲ್ಲ ನೀರು ತುಂಬಿಕೊಬಿಡುತ್ತೆ. ನಾನು ನಿಜವಾಗ್ಲೂ ಅಂದರೆ ಆ ದೇವರು ಅದು ಹೇಳ್ತೀನಿ. ಫಸ್ಟು ಒಡವೆ ಮಿಸ್ ಆಯಿತು. ಅಂದರೆ ನಾನು ಹೋಗಬೇಕಾದ್ರೆ ಬಸ್ಗೆ ಹೋಗಬೇಕಾದ್ರೆ ನಾನು ಒಡವೆ ತೊಗೊಂಡೋಗಿದ್ದೆ. ನನ್ನ ಹಸ್ಬೆಂಡ್ಗೆ ನಿಮ್ಮ ಗಾಡಿಗೆ ಬರ್ತಿದ್ದೆ ತಗೋಬಾ, ನಾನು ಬಸ್ಸಲ್ಲಿ ಅಂದರೆ ಬ್ಯಾಗ್ನೆಲ್ಲ ಎತ್ತಿ ಮೇಲ್ಗಡೆ ಇಟ್ಬಿಟ್ಟೋಣ, ಮಕ್ಳನ್ನ ಹಿಡ್ಕೊಂಡು ಅವ್ರಿಬ್ರು ಹಿಡ್ಕೊಂಡು ಬ್ಯಾಗ್ನ ಗಮನ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀನು ತಗೋಬಾ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸರಿ ಅಂತ ಅಂದಿದ್ರು. ಅವ್ರಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಒಂದಿನ ಲೇಟಾಗಿ ಬಂದರು. ನಾನು ಶನಿವಾರ ಹೋಗಿದ್ದಲ್ವ, ಅವರು ಭಾನುವಾರ ಬೆಳಿಗ್ಗೆ ಒಂದು 8 ಗಂಟೆ ಹಂಗೆ ಎದ್ದು ಎಲ್ಲ ಅಂದರೆ ರೆಡಿ ಆಗಿಬಿಟ್ಟು ಒಡವೆ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಂಗುರ ಸಿಕ್ತು, ಉಂಗುರ ತೆಗೆದು ಹಾಕ್ಕೊಂಡ್ರು. ಅದಾದಮೇಲೆ ಸರನು ಮತ್ತು ಬ್ರಾಸ್ಲೆಟು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೆ ಫೋನ್ ಮಾಡಿದ್ರು, ಎಲ್ಲಿಟ್ಟಿದ್ಯಾ ಅಂತ. ಅಂದರೆ ಅದು ಯಾರೋ ಫ್ರೆಂಡ್, ನಮ್ಮ ಕುಮಾರ್ ಅವ್ರ ಫ್ರೆಂಡ್ ಇಸ್ಕೊಂಡೋಗಿದ್ರು. ನನಗೆ ಅವತ್ತೇನು ಮಾಡಿದ್ರು ಅಂದರೆ, ನನ್ನ ಚಿರುನ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಸ್ನಾನ ಮಾಡಿಸ್ತಾ ಇದ್ದೆ. ಅವ್ರು ಕರೆಕ್ಟಾಗಿ ಆ ಟೈಮಿಗೆ ಬಂದರು. ಸ್ನಾನ ಮಾಡ್ತಾಯಿದ್ದ ಬಂದವಳು. ಆಮೇಲೆ ಈಸ್ಕೊಂಡೆ, ಅವರು ಡ್ಯೂಟಿ ಟೈಮ್ ಆಯ್ತದೆ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹಾಗೆ ಹೊಂಟೋದು. ನಾನು ಈಚೆ ಹೋಗಿ ಇಸ್ಕೊಂಡೆ. ಇವರೇನು ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ, ಯಾವುದೋ ಒಂದು ಬಾಕ್ಸಿಗೆ ಹಾಕ್ಕೊಟ್ಟಿಲ್ಲ, ಕೈಗೆ ಹಂಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಅವರು ಕೂಡ ಹಂಗೆ ತಂದುಕೊಟ್ರು. ನಾನು ಏನು ಮಾಡಿದೆ, ತಗೊಂಡೋಗಿ ಅಂದರೆ ಚಿರುಗೆ ಸ್ಕೂಲ್ಗೆ ಆಲ್ರೆಡಿ ಟೈಮ್ ಆಗಿ ಹೋಗ್ತಿತ್ತು. ಹಾಗಾಗಿ ಅವನ್ನ ಕರ್ಕೊಂಡೋಗಿ ಬಿಡಬೇಕಲ್ಲ ಅಂತ ಅಂದ್ಬಿಟ್ಟು ಬಂದು ಬೀರು ತೆಗೆದ್ಬಿಟ್ಟು ಸೀರೆ ಪಕ್ಕದಲ್ಲಿ ಇಟ್ಬಿಟ್ಟು ಹೊಂಟೋದು. ಮನೇಲಿ ಇರ್ತೀನಲ್ಲ, ತೆಗೆದಿಟ್ಬಿಡೋಣ ಆಮೇಲಿಂದ ಅಂತ ಅಂದ್ಕೊಂಡು. ಇಲ್ಲೇ ಅಂದರೆ ಸೋಕೇಶ್ ಮೇಲೆ ಅಲ್ಲಿ ಇಲ್ಲೇ ಇಟ್ಟರೆ ಸ್ವಲ್ಪ ಭಯ, ಎಲ್ಲರೂ ಬಿಟ್ಬಿಡ್ತೀನಿ, ನಾನು ಮಕ್ಳು ಇಟ್ಕೊಂಡು ಆಟ ಆಡ್ತಾರೆ. ಅದಕ್ಕೆ ಬೀರೊಳಗೆ ಹಾಕ್ತೆ. ಅದು ನೋಡಿದ್ರೆ ಏನಾಗಿದೆ ಅಂದರೆ, ಅವರು ಎಲ್ಲ ಒಡವೆ ಇಡತ್ತವೆ ಜಾಗ ಎಲ್ಲ ಬಿಟ್ಟು ಎಲ್ಲ ಹುಡುಕಿದ್ದಾರೆ, ಸಿಕ್ಕಿಲ್ಲ. ಅದಾದಮೇಲೆ ಅವರು ಶನಿವಾರ ನೈಟ್ ಬರ್ತೀನಿ ಅಂತ ಅಂದಿದ್ರು. ಹಾಗಾಗಿ ಎಲ್ಲ ರೆಡಿ ಆದರು. ಒಂದು 8 ಗಂಟೆ ಹಂಗೆ, ಅಂದರೆ ಅವರು ಒಬ್ಬರೇ ಅಲ್ವಾ ಬಂದುಬಿಡ್ತಾರೆ ಅಂತ ಅಂದ್ಕೊಂಡು 8 ಗಂಟೆ ಹಂಗೆ ರಾತ್ರಿ ನೈಟ್ ಶನಿವಾರ ಸ್ಯಾಟರ್ಡೇ 8 PM ಎಲ್ಲ ರೆಡಿ ಆದರು. ಉಂಗುರ ಎಲ್ಲ ಹಾಕ್ಕೊಂಡು ಬಂತೆ. ನನಗೆ ಒಡವೆ ಕೇಳ್ತಾ ಇದ್ದಾರೆ. ನಾನು ಒಡವೆಯಲ್ಲಿ ಇಟ್ಟಿರ್ತೀವಿ, ಅಲ್ಲಿ ಇಟ್ಟಿರ್ತೀವಿ ನೋಡಿ ಅಂತ ಅಂದೆ. ಅವರು ಹುಡ್ಕೋದ್ರು ಸಿಗಲಿಲ್ಲ. ಅದಾದಮೇಲೆ ನಮ್ಮ ಅಮ್ಮಂಗಮ್ಮ ನೋಡಮ್ಮ, ಅವರು ಕ್ಲೀನಾಗಿ ಹುಡ್ಕಲ್ಲ, ಆಮೇಲೆ ಸುಮ್ಮನೆ ಕಸಿ ಬಿಸಿಲೇ ಇದು ಮಾಡಿಬಿಡ್ತಾರೆ ಅಂತ ಅಂದೆ. ಆ ಅಮ್ಮನ ನೋಡಿದ್ರು ಅಲ್ಲಿಲ್ಲ ಅಂತಂದ್ರು. ನನಗೊಂಥರ ಶಾಕು. ನಾನೇನು ಅಂದ್ಕೊಂಡಿದ್ದೀನಿ, ಆ ಸೀರೆ ಪಕ್ಕದಲ್ಲಿ ಮಡಗಿದ್ನಲ್ಲ, ನಮ್ಮಮ್ಮ ಎತ್ತು ಮಡಗಿರ್ತಾರೆ, ಇದೇನು ಇಲ್ಲಿ ಮಡಗಿದಲ್ಲ ಅಂತ ಎತ್ತು ಮಡಗಿರ್ತಾಳೆ ಅಂತ ನನಗೆ ಆ ಥರ. ಅಮ್ಮಂಗೆ ವಿಷಯನೇ ಗೊತ್ತಿಲ್ಲ ನನಗೆ. ಅವರು ಒಡವೆ ತೊಗೊಂಡೋಗಿರೋದು ಗೊತ್ತಿಲ್ಲ, ನೀನು ಇತ್ತಿರೋದು ಗೊತ್ತಿಲ್ಲ, ನಾನು ಎತ್ತು ಇಟ್ಟಿಲ್ಲ ಅಂತ ಅಂದ್ಬಿಟ್ಟು. ನನಗೆ ಈಗೀಗ ಏನಾಗಿದೆ, ಮರವು ಜಾಸ್ತಿ ಆಗ್ಬಿಟ್ಟಿದೆ. ಒಂದೊಂದು ಸಲ ಏನು ಎಲ್ಲಿಟ್ಟೆ ಅನ್ನೋದೇ ಗೊತ್ತಾಗಲ್ಲ. ಆ ಟೆನ್ಷನ್ ಒಂದು ಕಡೆ ಆದರೆ, ಈ ಒಡವೆ ಬೇರೆ ಆಲ್ಮೋಸ್ಟ್ ಒಂದು 4 ಲಕ್ಷದ ಒಡವೆ ಅಂತಲೇ ಅನ್ಬೋದು, ಬ್ರಾಸ್ಲೆಟು ಮತ್ತು ಸರದಿಂದ. ನನಗೆ ಅದು ಟೆನ್ಷನ್ ಆಗೋಯ್ತು. ಇಷ್ಟು ಒಂದು 5-10 ನಿಮಿಷದ ಕೆಲಸದಲ್ಲಿ ನಾನು 5 ನಿಮಿಷನೂ ಆಗ್ತಿರಲಿಲ್ಲ. ನಾನು ಒಡವೆ ಇಡೋ ಜಾಗಕ್ಕೆ ತಗೊಂಡೋಗಿ ಇಟ್ಬಿಟ್ಟಿದ್ದರೆ, ಒಂದು 5 ನಿಮಿಷ ಕೆಲಸ ಅದನ್ನ ಮಾಡಿಬಿಟ್ಟಿದ್ದಿದ್ರೆ ಅಷ್ಟು 4-5 ಲಕ್ಷ ರೂಪಾಯಿ ಅಂದರೆ ಒಂದು 4 ಲಕ್ಷ ರೂಪಾಯಿ ಅಂತೂ 100% ಆಗುತ್ತೆ. ಈಗ 4 ಲಕ್ಷ ರೂಪಾಯಿ ಒಡವೆನ ಒಂದು 5 ನಿಮಿಷದ ಕೆಲಸದಲ್ಲಿ ಹಾಳು ಮಾಡ್ಕೊಂಡಲ್ಲ ಅಂತ ಅಂದ್ಕೊಂಡು ಸಿಕ್ಕಾಬಟ್ಟೆ ಬೇಜಾರಾಯಿತು. ನಮ್ಮಮ್ಮ ಹುಡ್ಕಾದ್ಮೇಲೆ ನಮ್ಮ ಅಕ್ಕ ಕೂಡ ಫೋನ್ ಮಾಡಿದ್ರು. ಅವ್ರಿಗೂ ಅಂದರೆ ಇವರೇ ಹೇಳಿದ್ರು, ನಾನು ಹೇಳಿದ್ನೋ ಗೊತ್ತಿಲ್ಲ. ಆ ಟೆನ್ಷನಲ್ಲಿ ಗ್ಯಾಪ್ನೇ ಇಲ್ಲ. ಅದಾದಮೇಲೆ ನಮ್ಮ ಅಕ್ಕನೂ ಬಂದರು. ನಮ್ಮ ಅಕ್ಕ, ಬಾವ, ನಮ್ಮ ವಿಜಿ, ಶಶಿ, ನಮ್ಮ ಆಂಟಿ. ನಮ್ಮ ಮನೇಲಿ ಹುಡುಕಿಲ್ಲ ಅನ್ನೋ ಜಾಗನೇ ಇಲ್ಲ. ಅವರು ಎಲ್ಲ ಕಡೆ ಹುಡ್ಕಾಡಾಕ್ಬಿಟ್ಟಿದ್ದಾರೆ. ಅಡುಗೆ ಮನೇಲಿ ಕಡಲೆಬೇಳೆ, ಬಟಾಣಿ, ಕಡಲೆಕಾಳು ಮತ್ತು ಮಸಾಲೆ ಡಬ್ಬಿ,
ಪಾಪ ಯಾವ ಕಡೆ ಹುಡುಕಿಲ್ಲ ಅಂತ ಹೇಳೋಣ, ಎಲ್ಲ ಕಡೆ ಹುಡ್ಕಾಕ್ಬಿಟ್ಟಿದ್ದಾರೆ. ಅದಲ್ಲದೆ ನಾನು ಸ್ನಾನ ಮಾಡಿಸಿದ್ದಕ್ಕೆ ಕೊಟ್ಟರು ಅಂತ ಅಂದಲ್ಲ, ನೀನು ಸರಿ ಇಲ್ಲ, ನೀನು ತೆಗೆದ್ಬಿಟ್ಟು ಫ್ರಿಜ್ ಮೇಲೆ ಮಡಗಿದ್ಯಾ ಅಂತ ಅಂದ್ಬಿಟ್ಟು ಫ್ರಿಜ್ ಜೋಬಳಿಗೆಲ್ಲ ನೋಡಿದ್ದಾರೆ. ಕೆಳಗಡೆನೂ ಬ್ಯಾಟ್ರಿ ಬಿಟ್ಟು ನೋಡಿದ್ರಂತೆ, ಅಲ್ಲೂ ಕಂಡಿಲ್ಲ. ಸೋಫಾ ಇಲ್ಲಿ ನೋಡಿದ್ದಾರೆ, ಹಾಸಿಗೆ ಮೇಲ್ಗಡೆ ಬಟ್ಟೆ ಎಲ್ಲ ಕೊದ್ರೆ ಹಾಕಿದ್ದಾರೆ. ಬೀರು ಮಾತ್ರ 2 ಬೀರು ಬಟ್ಟೆಗಳು ನೋಡಬೇಕಿತ್ತು, ನಾನು ಒಂದೇ ಒಂದು ಬೀರು ಮಾತ್ರ ತೋರಿಸಿದ್ದೀನಿ. ಸುಮ್ಮನೆ ಆ ಟೆನ್ಷನಲ್ಲಿ ಎಲ್ಲ ಮಂದಿ ಮಡ್ಚಿಟ್ಟಿದ್ದಾಯ್ತು. ಅಲ್ಲಿಂದ ಫುಲ್ಲು ಕೊದ್ರೆ ಹಾಕ್ಬಿಟ್ಟಿದ್ರು, ಎಲ್ಲ ಛಿದ್ರ ಎಲ್ಲಿ ಬೇಕು ಅಲ್ಲಿಗೆ ತುರ್ಕಿ. ರೇಷ್ಮೆ ಸೀರೆಗಳು ಮಾತ್ರ ಎಲ್ಲಿ ತಲ್ಲಿಟ್ಟಿದ್ದಾರೆ ಬಿಟ್ರಿ, ಇನ್ನೆಲ್ಲ ಸೀರೆನೂ ಕೊದ್ರೆ ಹಾಕ್ಬಿಟ್ಟಿದ್ರು. ಅದು ಅಲ್ಲದೆ ನೆಕ್ಸ್ಟ್ ನೈಟ್ ಏನು ಮಾಡಿದ್ರು, 11:30 ಗಂಟೆ ಹುಡ್ಕೋದು. 8 ಗಂಟೆಯಿಂದ 11:30ವರೆಗೆ ಮನೆ ತುಂಬ ಹುಡುಕಿದ್ದಾರೆ. ಎಲ್ಲಿ ಅಂತ ಹೋಗ್ತಾರೆ, ಇಷ್ಟು ಅಗಲ ಜಾಗದಲ್ಲಿ ಅಷ್ಟು ಜನ ಇದ್ದಾರೆ. ಇಷ್ಟು ಅಗಲ ಜಾಗದಲ್ಲಿ ಎಷ್ಟು ಜನ ಎಷ್ಟೊತ್ತು ಅಂತ ಹುಡುಕ್ತಾರೆ ಹೇಳಿ, ಎಲ್ಲೂ ಸಿಕ್ಕಿಲ್ಲ. ಅದಾದಮೇಲೆ ಕೂತ್ಕೊಂಡ್ರು. ಎಲ್ಲ ನನ್ನ ಕಡೆ ಎಲ್ಲ ಮೌನಗಳ ಆಗ್ಬಿಟ್ಟಿತ್ತು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನಗೆ ಈಗ ಒಂಥರ ಹೇಳ್ತಾ ಇದ್ರೆ ಒಂಥರ ನಗು ಬರ್ತಾಯಿದೆ. ಆದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ನಾನು ಅಲ್ಲೂ ಒಬ್ಳೆ. ನಾನು ನಮ್ಮ ಅತ್ತೆಗೆ ಹೇಳಿದೆ, ನಮ್ಮ ಅತ್ತೆನೋ ಅವರೊಂಥರ ಅವ್ರ ಯೋಚನೆ, ಇನ್ನೆಲ್ಲಿ ಮಡಗಿರ್ಬೋದು, ಇನ್ನೆಲ್ಲಿ ಮಡಗ್ದೆ ಅಂತ ನಾನು ಕೇಳ್ತಾರೆ. ನನಗೆ ಮರುವೇ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲಿಟ್ಟು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಹುಡುಗರ ಕೈಗೆ ಏನಾದ್ರು ಸಿಕ್ಬಿಟ್ರೆ, ನಮ್ಮ ಬೆಳ್ಳಿ ಏನು ಮಾಡ್ತಾನೆ, ಏನಾದ್ರು ಸಿಗಲಿ ಅವ್ನು ಆಡ್ಕೊಂಡು ಈಚೆ ಹೋದ ಅಂತ ಅಂದ್ಕೊಳ್ಳಿ, ತೆಗ್ದು ಈಚೆ ಕೆಳಗಡೆ ಎಸ್ಬಿಡ್ತಾನೆ. ಅದೊಂದು ಟೆನ್ಷನು. ಏನಾದ್ರು ಈಚೆ ಎಸ್ಬಿಟ್ಟು ಯಾರಿಗಾರು ಸಿಕ್ಕಿ ಎತ್ಕೊಂಡು ಹೊಂಟೋದೆ ಏನು ಮಾಡೋದು ಅಂತ. ಅದು ಅಲ್ಲದೆ ನಾನು ಒಡವೆ ಕೊಟ್ಟಿದ್ದೆ ನೆಕ್ಸ್ಟ್ ಡೇನ ಅದ್ರ ನೆಕ್ಸ್ಟ್ ಡೇನೋ ಗೊತ್ತಿಲ್ಲ, ಊಟ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಮೇಲೆ ಹೋಗಿದ್ದೆ. ಒಂದು ಅರ್ಧ ಗಂಟೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬೆಳ್ಳಿಗೆ ಊಟ ಮಾಡಿಸ್ಕೊಂಡು ಬಂದೆ. ಬಾಗ್ಲಾಕೊಂಡು ಅಂದರೆ ಮಾಮೂಲಿ ಚಿಲ್ಕ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ. ಅಷ್ಟೊತ್ತಿ ಆದರೆ ನಾವು ಮೇಲೆ ಇರ್ತೀವಿ, ಯಾರು ಬಂದು ತಗೊಂಡೋಗ್ತಾರೆ ಅನ್ನೋ ಇದು ತಲೆಯಲ್ಲಿ. ನನಗೆ ಒಂದು ಕಡೆ ಏನೂ ಆಗಲ್ಲ ಅಂತ ನನಗೆ ಮಲ್ಗು ಸಾಕು ಮಲ್ಗು ಇನ್ನೂ ಎಷ್ಟೊತ್ತಕ್ಕೆ ಆ ಥರ ಮನಸ್ಸು ಹೇಳ್ತಾ ಇದೆ. ಅದು ಒಂದು ಕಡೆ ಭಯ, ಯಪ್ಪ ಎಲ್ಲಿ ಇದು ಒಡವೆ ಸಿಗಲ್ವೇನೋ, ಇಷ್ಟೆಲ್ಲ ಹುಡುಕಿದ್ದಾರೆ ಅಂದರೆ ಅಷ್ಟೆಲ್ಲ ಹುಡುಕಿದ್ದಾರೆ, ನನಗೇನು ನಂಬಿಕೆ ಸಿಗಲ್ವೇನೋ ಅದು ಅಂದರೆ ಆ ಥರ ಒಂದು ಮೈಂಡಲ್ಲಿ ಬಂದ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಲಾಸ್ಟಲ್ಲಿ ನಾನು ನಂಬ ದೇವರು, ನಾನು ಅದೇ ಹೇಳಿದ್ನಲ್ಲ ರಾಘವೇಂದ್ರ ಸ್ವಾಮಿ ಅಂತ, ರಾಘವೇಂದ್ರ ಸ್ವಾಮಿಗೆ ಕೈ ಮುಕ್ಕೊಂಡು ಒಂದು ಹರಕೆ ಕಟ್ಕೊಂಡು ಕುಂತಿದ್ದ ಜಾಗ್ತ. ನಾನು ನಿಜ ನನಗೆ ಎಲ್ಲೂ ಅಲ್ಲಾಡಿಲ್ಲ. ಆ ವಿಷಯ ಕೇಳಿದಾಗಿಂದ ಊಟನೂ ಕೂಡ ಮಾಡಿರಲಿಲ್ಲ ನಾನು. ನನ್ನ ಹಸ್ಬೆಂಡು ಕೂಡ ಅವಾಗ ಊಟ ಮಾಡಿರಲಿಲ್ಲ, ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಅಂದರೆ ನಾನು ಕೂಡ ಊಟ ಅಂದರೆ ಬೆಳ್ಳಿನ ಮನಗ್ಸಕ್ಕೆ ಬಂದೋಳು ನಮ್ಮೂರಲ್ಲಿ ರೂಮಿಗೆ ಬಂದು ಮನ್ಸಕ್ಕೆ ಹೋಗಿದ್ದೆ. ಅವಾಗ ಅಲ್ಲಿ ಕುತ್ಕೊಂಡು ವಿಷಯ ಸ್ಟಾರ್ಟ್ ಮಾಡೋಳು. ಅಲ್ಲಿ ಅಂದರೆ 12 ಗಂಟೆಗೆ ಮತ್ತೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು. ನಾನು ರಾಘವೇಂದ್ರ ಸ್ವಾಮಿ ದೇವರಿಗೆಲ್ಲ ಎಷ್ಟು ಬೇಡ್ಕೋತಾ ಇದ್ದೆ. ಆಮೇಲೆ ಅದು ಅಲ್ಲದೆ ಊಟ ಮಾಡಿಸಬೇಕಾದ್ರೆ ನಾನು ವಿಷಯ ಸ್ಟಾರ್ಟ್ ಮಾಡಿದ್ದು ಅನಿಸುತ್ತೆ ಬೆಳ್ಳಿಗೆ. ಆವಾಗ ಆಂಜನೇಯ ಸ್ವಾಮಿನ ಎತ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು ನಮ್ಮೂರೊಳಗಡೆ. ಯಾರೇ ಎತ್ತಿದ್ರಂತೆ ಆ ದೇವ್ರಿಗೆಲ್ಲ ಕೈ ಮುಕ್ಕೊಂಡೆ. ನಿಂತಿದ್ದು ಜಾಗ್ತಾನೆ ಅಂದರೆ ಊಟ ಮಾಡ್ತಾನೆ ಮನ್ಸಲ್ಲಿ ಬೇಡ್ಕೊಂಡು ಸಿಕ್ಕಂಗಾಗ್ಲಪ್ಪ. 1 ರೂಪಾಯಿ ಅದಲ್ಲ, 2 ರೂಪಾಯಿ ಅದಲ್ಲ, 4 ಲಕ್ಷ ರೂಪಾಯಿ ಅಂದರೆ ಏನು ಸುಮ್ಮನೆ ಅಲ್ಲ ನಮಗೆ. ಅದಕ್ಕೋಸ್ಕರ ದೇವರಿಗೆಲ್ಲ ಕೈ ಮುಕ್ಕೊಂಡು. ಸೊ ಅದಾದಮೇಲೆ ಒಂದು 12 ಗಂಟೆಗೆ ಫೋನ್ ಮಾಡಿದ್ರು ನನ್ನ ಹಸ್ಬೆಂಡು. ಎಲ್ಲಿ ಮಡಗ್ದೆ, ಏನಾಯಿತು, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ನಿಜ ಅವರು ಅಂದರೆ ಅವರಿಗೆ ಬೈಯೋದಕ್ಕೂ ಇಲ್ಲ, ಏನು ಬೈತಾನೂ ಇಲ್ಲ, ಅದೇನು ಅಂತಲೇ ಗೊತ್ತಿಲ್ಲ. ಅವರು ನನಗೆ ನಮ್ಮ ಅಲ್ಲಿಗೆ ಬಂದಾಗ ಹೇಳಿದ್ರು ಅಷ್ಟೇ, ನನಗೆ ಬೈಬೇಕು ಅಂತಲೇ ಅನ್ನಿಸ್ಲಿಲ್ಲ ಅಂತ ಅಂದರು. ಅದು ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಬೈತಾ ಇಲ್ಲ, ಎಲ್ಲಿಟ್ಟೆ, ಏನಾಯಿತು, ಹೆಂಗೆ ಅಂತ ಕೇಳಿದ್ರು ಅಷ್ಟೇ. ಅದಾದಮೇಲೆ ನನ್ನ ಜೊತೆ ಫೋನ್ ಮಾಡಿಬಿಟ್ಟು 12 ಕರೆಕ್ಟಾಗಿ 12 ಗಂಟೆ ಅನಿಸುತ್ತೆ ಅವಾಗ ಫೋನ್ ಮಾಡಿ, ಬೆಳಿಗ್ಗೆ ಎದ್ದು ಬಂದುಬಿಡು, ಬೆಳಿಗ್ಗೆ ಹೊತ್ತಿನಂತೆ ಬಸ್ಸಿಗೆ ಬಾ ಅಂತ ಅಂದರು. ಒಂದು 7 ಗಂಟೆ 8 ಗಂಟೆಗೆ ಬಸ್ ಬರುತ್ತೆ, ಅದಕ್ಕೆ ಬಂದುಬಿಡು. ಅಂದರೆ ಅಟ್ಲೀಸ್ಟ್ ನನ್ನ ಮೈಂಡ್ ಸೆಟ್ಟಲ್ಲಿ ಏನಾದ್ರು ಜ್ಞಾಪನ ಬರ್ಬೋದೇನೋ ಇಲ್ಲಿಗೆ ಬಂದರೆ ಇಲ್ಲಿ ಇಟ್ಟಿದ್ದೀನಿ ಅಂತ ಅವ್ರಿಗೆ. ಸೊ ನೋಡಿ ನನಗೆ ಸಮಾಧಾನವೂ ಇರಲಿಲ್ಲ. ನಾನು ಊಟನೂ ಮಾಡಲಿಲ್ಲ, ಕೂತಿದ್ದವನ್ನೇ ಕೂತ್ಕೊಂಡು ಹೊತ್ಕೊಂಡು ಸಾಕಾಗ್ಬಿಟ್ಟಿತ್ತು. ಫಿಕ್ಸ್ ಆಗಿಬಿಟ್ಟೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಅದು ಅಲ್ಲ, ನಾನು ಅವತ್ತು ಬೆಳಗ್ಗೆನೇ ಅಲ್ಲಿ ಹೋಗಿದ್ದು. ನನಗೆ ನಿದ್ದೆನೂ ಕೂಡ ಅವತ್ತು ಬೆಳಗ್ಗೆನೇ ಎದ್ದಿದ್ದಕ್ಕೆ ನಿದ್ದೆ ಇರಲಿಲ್ಲ. ಅದಾದಮೇಲೆ ಇನ್ನೇನು ಮಾಡೋದು, ಬೆಳಗ್ಗೆನೂ ಬೇಗ ಎದ್ದೋಗಬೇಕು, ಹುಡುಗರು ಕರ್ಕೊಂಡು ಹೋಗಬೇಕು. ನಾಷ್ಟ ಮಾಡೋದಕ್ಕಂತೂ ನಿಜವಾಗ್ಲೂ ನನಗೆ ಇಷ್ಟನೂ ಇರಲಿಲ್ಲ. ನನಗೆ ಊಟನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕ್ಕೂ ಆ ಮನಸ್ಸಲ್ಲಿ ಇಷ್ಟ ಆಗಲಿಲ್ಲ. ಅದು ಅಲ್ಲದೆ ಮಕ್ಕಳೇ ಕರ್ಕೊಂಡು ಹೋಗಬೇಕು ಅಂತಂದರೆ ಅದು ನನಗೆ ಖಾಲಿ ಹೊಟ್ಟೆಲಿದ್ರು ವಾಮಿಟಿಂಗು.
ಆ ಮನಸ್ಸಲ್ಲಿ ಹೊಟ್ಟೆಗೆ ಊಟ ಮಾಡೋಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ದೇವರಿಗೆ ಕೈ ಮುಕ್ಕೊಂಡೆ, ರಾಘವೇಂದ್ರ ಸ್ವಾಮಿಗೆ ನೀನೇ ಕಣಪ್ಪ ಎಲ್ಲ ಅಂದ್ಕೊಂಡು ಹರಕೆ ಕಟ್ಕೊಂಡು ಮನಿಕೊಂಡೆ ಅಷ್ಟೇ. ಅದಾದಮೇಲೆ ನಮ್ಮ ಅತ್ತೆಗೂ ಕೂಡ ಫೋನ್ ಮಾಡಿ ಹೇಳಿದ್ರು ಕರ್ಕೊಂಡು ನೀನು ಜೊತೆಲೇ ಬಾ ಅಂತ ಅಂದ್ಬಿಟ್ಟು. ಅದಾದಮೇಲೆ 8 ಗಂಟೆಗೆ ಇದ್ವಿ. ಕೈಕಾಲು ಮುಖ ತೊಳ್ಕೊಂಡು ನನ್ನ ಹುಡುಗರಿಗೂ ಕೂಡ ನಮ್ಮ ಚಿರುಗೆ ಮತ್ತು ಬೆಳಿಗ್ಗೆಲ್ಲ ಬಟ್ಟೆ ಇಟ್ಕೊಂಡೆ. 7:30ಗೆ ಬಸ್ ಸ್ಟಾಪಿಗೆ ನಾನು ನಮ್ಮ ಅತ್ತೆ ನಮ್ಮ ಚಿರು ನಮ್ಮ ಬೆಳ್ಳಿನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೋನ್ ಬಂತು ನನ್ನ ಹಸ್ಬೆಂಡ್ ಕಡೆಯಿಂದ. 7:45 ಅನಿಸುತ್ತೆ. ಫೋನ್ ಮಾಡಿಬಿಟ್ಟು ಏನು ಬರೋದು ಬೇಡ, ಒಡವೆ ಸಿಕ್ತು. ಅಪ್ಪ ನನಗೆ ಅವಾಗ ಆಗಿದ್ದು ಒಂಥರ ಖುಷಿಗೆ ನಂಗೆ ನಿಜವಾಗ್ಲೂ ನಾನು ನಂಬ ದೇವರು ಈಗೀಗ ಅಂದರೆ ಈಗ ಒಂದು 3 ವರ್ಷದಿಂದ ಅಂತ ಅನ್ಕೋತೀನಿ. ಏನೋ ಗೊತ್ತಿಲ್ಲ, ಒಂಥರ ನನಗೆ ರಾಘವೇಂದ್ರ ಸ್ವಾಮಿ ಅಂತಂದರೆ ಏನೋ ಒಂಥರ ಮನಸ್ಸಲ್ಲಿ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ತುಂಬ ಹೋಗುತ್ತೆ ನನಗೆ ನಿಜವಾಗ್ಲೂ. ಸುಮ್ಮನೆ ಅಂತೂ ದೇವರನ್ನೇ ಹೇಳ್ತಾ ಇಲ್ಲ, ನಾನು ನಿಜ ಹರಕೆ ಕಟ್ಕೊಂಡಿದ್ದೀನಿ. ನನಗೆ ಸಿಕ್ಕಿರೋದೇ ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಕೂಡ ಅದಾದಮೇಲೆ ನಮ್ಮ ಅತ್ತೆ ಕೂಡ ಹರಕೆ ಕಟ್ಕೊಂಡಿದ್ರು. ಅದೇ ಊರಲ್ಲಿ 3 ಡೇ ಅಂದರೆ ಗುಡಿ ಅಂದಿದ್ದು ಮಾರಮ್ಮನ ಗುಡಿ ಆ ಥರ ದೇವಸ್ಥಾನಗಳಿದೆಯಲ್ಲ, ಅಲ್ಲಿಗೆ ಕೋಳಿ ಕೊಯ್ತೀನಿ. ನನಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸುದ್ದಿ ಅಂದರೆ ಒಡವೆ ಸಿಕ್ತು ಅನ್ನೋ ಸುದ್ದಿ ಸಿಕ್ಕಂಗಾದರೆ ಕೋಳಿ ಕೊಯ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು. ಅದೇ ಥರ ಆಯಿತು. ಅದೇ ಥರ ಒಡವೆ ಎಲ್ಲ ಸಿಕ್ಕಿದ್ಮೇಲೆ ಅವರು ಕೂಡ ಬಂದು ನನ್ನ ತಮ್ಮನ ಜೊತೆ ನನ್ನ ತಮ್ಮನ ಕರ್ಕೊಬಂದರು. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ನನಗೆ. ಈ ವಿಷಯ ಎಲ್ಲ ಕೇಳಿದ್ಮೇಲೆ ನನಗೆ ಇನ್ನೂ ವೀಡಿಯೋ ಮಾಡೋದಕ್ಕೆ ಮನಸ್ಸಾಗಿರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಅಲ್ಲಿಗೆ ಬಂದ ಮೇಲೆ ಹೇಳಿದ್ರು, ನನಗೆ ನಿಜವಾಗ್ಲೂ ನಿನಗೆ ಬೈಬೇಕು ಅಂತಲೇ ಅನಿಸ್ಲಿಲ್ಲ, ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ ನನಗೆ ಅಂತ ಅಂದರು. ನಿಜವಾಗ್ಲೂ ಅಂದರೆ ಓಸಲ್ಲಿ ನನಗೆ ಅವರೊಂದು ಉಂಗುರ ಕಳ್ಕೊಂಡು 6 ಗ್ರಾಮ್ ಉಂಗುರ. ಅವಾಗಲೇ ಒಂಥರ ಎಷ್ಟು ಬೇಜಾರಾಗಿತ್ತು ಅಂದರೆ ಏನಕ್ಕೂ ಇಷ್ಟು ಅಯ್ಯೋ 30,000 40,000 ಅಂದ್ಕೊಂಡು ಹೊಟ್ಟೆಲ್ಲ ಹುರಿದೋಗಿತ್ತು. ಹಂಗೆ ಮಡಗ್ದೆ ಅಂತಲೇ ಗೊತ್ತಿಲ್ಲ. ಅದು ಏನಾಗಿದೆ ಅಂದರೆ ನಾನು ಅವರು ಈಗಲೂ ನಂಬಕ್ಕೆ ರೆಡಿ ಇಲ್ಲ, ಯಾರು ನೀನು ಅದು ಮಡಗೇ ಇಲ್ಲ ಅಂತಾರೆ. ನಾನು 100% ಮಡಗಿರೋದು ಬೀರು ಹತ್ರನೇ. ಬೀರು ಮೇಲೆ ರೇಷ್ಮೆ ಸೀರೆ ಐತಲ್ಲ ಅಲ್ಲೇ ಪಕ್ಕದಲ್ಲೇ ಮಡಗಿದೆ, ಅಂದರೆ ಮುಂದೆಲ್ಲೇ ಮಡಗಿದೆ. ಎಲ್ಲ ಬೀರು ತೆಗೆದ್ರೆ ಸಾಕು ಕಾಣುತ್ತೆ, ಹಂಗೆ ಮಡಗಿದೆ. ಯಾಕೆಂದರೆ ಮಡ್ಗೋಣ ಆಮೇಲಿಂದ ಇಲ್ಲೇ ಎಲ್ಲರೂ ಈಚೆ ಇಟ್ಬಿಟ್ರೆ ನಾನೇ ಆಮೇಲೆ ನಾನು ಮರ್ತ್ಕೋತೀನೋ ಇಲ್ಲ ಹುಡುಗರು ಇಟ್ಕೊಬಿಟ್ಟಿರ್ತಾರೆ. ಬೀರು ಅಂದರೆ ಅವ್ರು ಬೀರು ತೆಗಿಯೋಕ್ಕೆ ಬರಲ್ಲ ಅನ್ನೋ ರೀಸನ್ಗೆ ಬೀರು ಬೀರು ಒಳಗಡೆ ಇಟ್ಬಿಟ್ಟು ನಾನು ಅದಾದಮೇಲೆ ಬೀರು ಲಾಕ್ ಮಾಡ್ಕೊಂಡು ಹೋಗಿ ಚಿರೋದು ಬಿಟ್ಬಿಟ್ಟು ಬಂದೆ. ಅದಾದಮೇಲೆ ಏನು ಮಾಡಿದ್ದೀನಿ, ಮರ್ತ್ಕೊಬಿಟ್ಟಿದ್ದೀನಿ. ಅಂದರೆ ಅವತ್ತೇನೋ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮಾಡಬೇಕಿತ್ತು ಏನೋ ಗೊತ್ತಿಲ್ಲ, ಅದು ಆ ಕಡೆ ಗಮನ ಹೊಂಟೋಯ್ತು. ನಾನು ಅದನ್ನ ಮತ್ತೆ ಮುಟ್ಟೋದಕ್ಕೆ ಹೋಗಿಲ್ಲ. ನಮ್ಮಮ್ಮ ಎತ್ತು ಮಡಗೈತೆ ಅಂತ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೀನಿ. ಇಲ್ಲ ಎತ್ತು ಮಡಗೋಣ ಅಂದ್ಕೊಂಡು ಸುಮ್ಮನೆ ಅದನ್ನ ಗೊತ್ತಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೀನಿ ನನಗೆ. ಅದಾದಮೇಲೆ ಒಂದು ನೆಕ್ಸ್ಟ್ ಡೇನ ಅದರ ಆಚೆ ದಿನನೂ ನಮ್ಮ ಬೆಳ್ಳಿ ಏನು ಮಾಡ್ದ, ಇಲ್ಲಿ ತೋರಿಸ್ತಿದ್ದೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಈ ಕಡೆ ಸೈಡ್ ಗ್ಯಾಪ್ ಬಿಟ್ಟಿದ್ದೀವಿ ನೋಡಿ, ಆ ಕಡೆ ಗ್ಯಾಪ್ ಬಿಟ್ಟಿದ್ದೀವಿ. ಆ ಕಡೆ ಇಲ್ಲಿ ಫುಲ್ ಗ್ಯಾಪ್ ಇತ್ತು. ನಮ್ಮ ಬೆಳ್ಳಿ ಲಾಸ್ ಹೋಗಿ ಇದ್ರ ಮೇಲೆ ಹತ್ತುತ್ತಿದ್ದ. ಹಾಗಾಗಿ ಮನ್ಗಿದ್ರು ಅವರು. ಅದು ಸಡನ್ನಾಗಿ ಒಂದು ಬಿದ್ದಿದ ತಕ್ಷಣ ಬಂದ್ಬಿಡ್ತು, ಬೀಳ್ತಾನೆ ಇರ್ತಾನೆ, ಅಲ್ಲಿ ಹೋದಾಗ ಏಟ್ ಮಾಡ್ಕೋತಾನೆ, ಸುಮ್ಮನೆ ಏನು ನೋಡಿದ್ರೆ ಏಟಾಗುತ್ತೆ ಅಂತ ಅಂದ್ಬಿಟ್ಟು ಮನ್ಗಿದ್ದು ಎದ್ದಿದ್ಗೆ ಅಂದಲೇ ಕೋಪದಲ್ಲಿ ದಡಾರಂತ ಎಳೆದ್ಬಿಟ್ರು. ಅದು ಎಳೆದಾಗ ಬೆಟ್ಟೆಗಳೆಲ್ಲ ಮುಂದಕ್ಕೆ ಬಂದುಬಿಟ್ಟಿತ್ತು. ಅದು ನಾನು ಅವತ್ತೇ ಬೀರು ತೆಗ್ದಿದ್ದಿದ್ರೆ ಅಟ್ಲೀಸ್ಟ್ ಗೊತ್ತಾಗ್ತಿತ್ತು, ಏನೋ ಗೊತ್ತಿಲ್ಲ. ಅವತ್ತು ಬೀರು ತೆಗೆದ್ರೆ ನೆಕ್ಸ್ಟ್ ಡೇ ತೆಗೆದೆ ಮುಂದಕ್ಕೆ ಬಂದುಬಿಟ್ಟಿತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಜರುಗಿಸೋದಲ್ವೇ ಅಂದ್ಬಿಟ್ಟು ಹಿಂದಕ್ಕೆ ಜರುಗಿಸಿದ್ದೀನಿ. ಒಡವೆ ಬಿದ್ದಿದೆ ಅನ್ನೋದು ಗೊತ್ತಿಲ್ಲ, ಅಲ್ಲಿ ಇಟ್ಟಿದ್ದೆ ಅನ್ನೋದು ಗೊತ್ತಿಲ್ಲ. ಅದೇನಾಗಿದೆ ಅಂದರೆ ಕೆಳಗಡೆ ಸ್ಟೆಪ್ಪಿಗೆ ಬಿದ್ದಿದೆ, ಅಂದರೆ ಮುಂದಕ್ಕೆ ತಳ್ಳಿದಾರಲ್ಲ, ಸೊ ಗ್ಯಾಪ್ ಇರುತ್ತಲ್ಲ, ಕೆಳಗಡೆ ಬಂದು ನಮ್ಮ ಚಿರು ಬೆಳ್ಳಿ ಬಟ್ಟೆ ಎಲ್ಲ ಇರುತ್ತೆ ಕೆಳಗಡೆ, ಅಲ್ಲಿ ಬಿದ್ದಿತ್ತೋ ಇಲ್ಲ ಅಂದರೆ ನಮ್ಮ ಮನೆಯವ್ರ ಬಟ್ಟೆ ಇನ್ನೊಂದು ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ. ನಮ್ಮ ಬೆಳ್ಳಿ ಕೈಗೆ ಸಿಕ್ಕಿದೆ ಅಂತ ನಾನು ಇನ್ನೇನಾಗೋಕ್ಕೂ ಚಾನ್ಸ್ ಇಲ್ಲ, ನಾನು ತೊಗೊಂಡೋಗಿ ಎಸೆಯೋದಕ್ಕಾಗಲ್ಲ, ಎಲ್ಲಿತ್ತು ಅನ್ನೋದು ಹೇಳ್ತೀನಿ. ಸೊ ಅದು ಸಿಕ್ಕಿದ್ದೆಲ್ಲಿ ಅಂದರೆ ಫ್ರಿಜ್ ಅಡೀಲಿ ಅವತ್ತು ಕೂಡ ಹುಡುಕಿದ್ದಾರೆ ಅವರು. ಬ್ಯಾಟ್ರಿ ಬಿಟ್ಕೊಂಡು ನೋಡಿದ್ರಂತೆ, ಅಂದರೆ ಫೋನ್ ಟಾರ್ಚಲ್ಲಿ ಹಾಕೋಣ, ಅಲ್ಲಿ ಕಂಡಿಲ್ಲ. ನಮ್ಮ ಅಪ್ಪ ಏನು ಮಾಡಿದ್ದಾರೆ, ಸಂಡೇ ಬೆಳಿಗ್ಗೆ ಹೊತ್ತಿನಂತ ಎದ್ದಾಗ ಸುಮ್ಮನೆ ಎಳೆದು ನೋಡೋಣ ತಡಿ ಅಂತ ಅಂದ್ಬಿಟ್ಟು ನಮ್ಮಪ್ಪ ಹಂಗೆ ಆ ಥರ ಎಲ್ಲ ಹೇಳಿ ನೋಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ನ ಫುಲ್ ಎಳ್ಕೊಂಡ್ರಂತ. ಈ ಕಡೆ ಎಳ್ಕೊಂಡಾಗ ಅಲ್ಲೇ ಬಿದ್ದಿತ್ತು, 2 ಒಟ್ಟಿಗೆ ಇತ್ತಂತೆ. ಅದು ಅಂದರೆ ಅವರು 2 ಹಿಂಗೆ ಕೊಟ್ಟಿದ್ರಲ್ಲ, ಸೊ ನಾನು ತಗೊಂಡು ಹಂಗೆ ಇಟ್ಟಿದ್ದೆ, ಹಂಗಾಗಿ 2 ಒಂದೇ ಕಡೆ ಇತ್ತು. ಸೊ ಅಪ್ಪ ನನಗಂತೂ ಸಿಕ್ತಲ್ಲ ಅಂತ ಆವಾಗ ಅನ್ನಿಸ್ತು ಅವ್ರು ಫೋನ್ ಮಾಡಿದಾಗ. ಆವಾಗ ಅವ್ರು ಹೇಳಿದ್ದು, ನಾನೇ ಅಂದ್ಕೊಂಡಿದ್ದೀನಿ ಏನಂದರೆ ಆ ಥರ ಆಗಿತ್ತಲ್ಲ, ಅವ್ನ ಕೈಗೆ ಸಿಕ್ಕಿರುತ್ತೆ ಕೆಳಗಡೆ. ನಾನು ಬೀರು ತೆಗ್ದಾಗೆಲ್ಲ ಬಂದ್ಬಿಡ್ತಾನೆ ಅವನು. ಏನಾದ್ರು ಪೆನ್ಗಳು ಹಿಡ್ಕೊಬಂದು ಜೋಬಳಿಗೆ ಹಾಕೋದು, ರಿಮೋಟ್ ತೊಗೊಬಂದು ಇಲ್ಲಿ ಸ್ವಲ್ಪ ಪ್ಯಾಕೆಟ್ ಥರ ಕೊಟ್ಟಿರ್ತಾರೆ, ಅದರೊಳಗಡೆ ಹಾಕೋದು, ಆ ಥರ ಮಾಡ್ತಾ ಇರ್ತಾನೆ. ಅಲ್ಲಿ ನಿಂತ್ಕೊಂಡು ಅವ್ನ ಕೈಗೆ ಸಿಕ್ಕಿ ಆಟ ಆಡ್ಕೊಂಡು ಹೋಗಿ ಕೂತ್ಕೊಂಡು ಹಿಂಗೆ ತಳ್ಳಿಬಿಟ್ನೋ ಏನೋ ಗೊತ್ತಿಲ್ಲ.
ಹಂಗಾಗಿದೆ ಅಂತ. ನಾನು ಇನ್ನೇನಾಗೋಕ್ಕೂ ಚಾನ್ಸ್ ಇಲ್ಲ, ಯಾಕೆಂದರೆ ನನಗೆ ಬೀರಲ್ಲಿ ಮಡಗಿರೋದು ಕಣ್ಣು ಕಟ್ದಂಗಿದೆ, ಅದು ಬಿಟ್ಟರೆ ನೆಕ್ಸ್ಟ್ ಎತ್ತು ಮಡಗಿದ್ದೀನಿ ಅನ್ನೋದು ಗ್ಯಾಪ್ನೇ ಇಲ್ಲ. ಸೊ ನಾನು ನಮ್ಮ ಅಕ್ಕವ್ರು ಫೋನ್ ಮಾಡಿದಾಗ, ನನ್ನ ತಮ್ಮದಿರು ಫೋನ್ ಮಾಡಿದಾಗ ಎಲ್ಲಿಟ್ಟೆ ಗ್ಯಾಪ್ನಿಸ್ಕೋ ಅಪ್ಪ ಎಲ್ಲ ಹೇಳ್ತಿದ್ದಾಗೂ ನಾನು ಒಂದೇ ಹೇಳ್ತಾ ಇದ್ದೆ, ನನಗೆ ಕಣ್ಣು ಕಟ್ಟಂಗಿದೆ ಅಲ್ಲಿ ಇಟ್ಟಿರೋದು. ಅದಾದಮೇಲೆ ಎತ್ತಿಡೋಣ ಅಂತ ಅನ್ಕೋತಾ ಇದ್ದೆ, ಬಟ್ ಎತ್ತಿಟ್ನೋ ಇಲ್ವೋ ಗ್ಯಾಪ್ನ ಇಲ್ಲ, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿಟ್ಟಿದಂತೂ ಕನ್ಫರ್ಮ್ ಅದು. ಅವ್ರು ಏನಂತಾರೆ ಈಗ ಅಂತಂದರೆ, ಅದು ಕೊಟ್ಟಾಗ ನೀನು ಸ್ನಾನ ಮಾಡಿಸ್ತಿದ್ದೆ ಹುಡುಗರಿಗೆ ಅಂತ ಅಂದಲ್ಲ, ನೀನು ತಗೊಂಡೋಗಿ ಫ್ರಿಜ್ ಮೇಲ್ಗಡೆ ಮಡಗಿದ್ಯಾ ಅಂತ ಅಂತಾರೆ. ಫ್ರಿಜ್ ಮೇಲ್ಗಡೆ ಮಡಗಿರೋ ಅಡಿಗೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಅಂತ ನಾನು ಅಷ್ಟೇ. ಸೊ ಈ ಥರ ಆಯಿತು. ಅದಕ್ಕೆ ಬೀರು ಬಟ್ಟೆನೆಲ್ಲ ಕೆದರಾಕ್ಬಿಟ್ಟಿದ್ರು, ಅದನ್ನೆಲ್ಲ ಒಂದು ಕಡೆಯಿಂದ ಮಡಚಿದ್ದಾಯಿತು. ಮಡಚಿರೋದು ಒಂದು ಸಣ್ಣ ಕ್ಲಿಪ್, ಅಂದರೆ ಕೊದರಿರೋದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದು ಹಾಕ್ತೀನಿ ಅಷ್ಟೇ. ಸೊ ಅದು ಬಿಟ್ಟರೆ ನಮ್ಮ ಊರಿನ ಬ್ಲಾಗ್ ಈ ಥರ ಇತ್ತು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಾನು 2 ಬೀರದು ವೀಡಿಯೋ ಮಾಡ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು. ಇದೊಂದು ಬೀರು ಮಾತ್ರ ಬಟ್ಟೆಗಳು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿತ್ತು, ಆದರೆ ಯಾವುದೂ ಮಡ್ಚ್ದಂಗಂತೂ ಇರಲಿಲ್ಲ. ಆ ಕಡೆ ಬೀರಲ್ಲಂತೂ ಮಿಕ್ಸಪ್ ಆಗಿಬಿಟ್ಟಿತ್ತು. ರೇಷ್ಮೆ ಸೀರೆ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಸೀರೆನೂ ಬಟ್ಟೆನೂ, ನಮ್ಮ ಚಿರುದು, ನಂದು, ನನ್ನ ಹಸ್ಬೆಂಡ್ದು ಫುಲ್ಲು ಮಿಕ್ಸಪ್ ಆಗಿಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಕೊದ್ರಿ ನೋಡಿದ್ರು, ಅಂದರೆ ಒಂದೊಂದು ಸೀರೆನೂ ಒದ್ರೆ ನೋಡಿದ್ರಂತೆ. ಹಾಗಾಗಿ ಹಂಗಾಗಿತ್ತು. 2 ದಿನ ಆಯಿತು ನನಗೆ ಅದೆಲ್ಲ ಮಡ್ಚೋಷ್ಟೊತ್ತಿಗೆ 2 ಬೀರಿಂದು. ಊರಿಂದ ನಮ್ಮ ಆಂಟಿ ಗಿಣ್ಣಾಲನ್ನ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಗಿಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಬಟ್ಟೆ ಇದೆ ಅಂತ ಒಗ್ದು ಬರ್ತೀನಿ ಅಂತ ಮೇಲೋದು ನನಗೆ ಕಡಲೆಪುಡಿ ಮಾಡಿಕೊಟ್ಟಿದ್ರು. ಅದು ಸ್ವಲ್ಪ ಕುದಿ ಬರ್ತದೆ ಇದ್ದಂಗೆ ಕಡಲೆಪುಡಿನ ಉದುರಿಸಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರಿದಾಕು ಅಂತ ಅಂದ್ಬಿಟ್ಟು ಸೊ ಹುರಿದಾಕ್ತೆ. ಗೋಡಂಬಿ ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅವನು ಹುರಿದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಹಾಕ್ಕೊಂಡೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.